ಹಲೋ ಮೈ ಫುಡ್ಡೀಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿಸ್ ರುಚಿ. ಇವತ್ತು ನಾನು ಏನು ಮಾಡೋದು ತೋರಿಸ್ತಾ ಇದ್ದೀನಿ ಅಂತಂದರೆ ರವೆ ಉಂಡದು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇನ್ನೇನು ಗಣೇಶ ಹಬ್ಬ ಬಂತು, ಅದಕ್ಕೆ ರವೆ ಉಂಡೆ ಮಾಡೋದು ಹೇಗೆ ಅಂತಂದರೆ ಗಣೇಶನಿಗೆ ನೈವೇದ್ಯಕ್ಕೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ರವೆ ಉಂಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸುಮಾರು 1 kg ರವೆನ ತೊಗೊಂಡಿದ್ದೀನಿ, ಚಿರೋಟಿ ರವೆನ. 1 kg ರವೆ ಅಂದರೆ ಈ ಲೋಟದಲ್ಲಿ ಅಳತೆ ಹೇಳ್ಬೇಕಾದ್ರೆ ಇದರಲ್ಲಿ ಒಂದು 3.5 ಗ್ಲಾಸ್ನಷ್ಟು ರವೆನ ತೊಗೊಂಡಿದ್ದೀನಿ. ಎಲ್ಲ ನೀಟಾಗಿ ನೋಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ರವೆನ. ಆ 3.5 ಗ್ಲಾಸ್ ಅಳತೆ ರವೆಗೆ ನಾನಿಲ್ಲಿ ಸುಮಾರು 3 ಗ್ಲಾಸ್ನಷ್ಟು ಸಕ್ಕರೆನ, ಇದೇ ಲೋಟದ ಅಳತೆಯಲ್ಲಿ 3 ಗ್ಲಾಸ್ನಷ್ಟು ಸಕ್ಕರೆನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಮಾಡುವಾಗ ಸ್ವಲ್ಪ ಏಲಕ್ಕಿ ಕೂಡ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ರವೆ ಇದೆ. ಈಗ ಮಾಡೋದು ಹೇಗೆ ಅಂತ ನಾನೀಗ ತೋರಿಸ್ತೀನಿ, ಬನ್ನಿ. ಈಗ ನೋಡಿ, ಆಲ್ರೆಡಿ ನಾನಿಲ್ಲಿ ಒಂದು ಬಾಣಲಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿ ನಾನು ಮೊದಲಿಗೆ ದ್ರಾಕ್ಷಿ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡು ಆಲ್ರೆಡಿ ತೆಗಿತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಬೇಕಿದ್ರೆ ನೀವು ಬಾದಾಮಿ ಕೂಡ ಹಾಕೋಬೋದು, ಪಿಸ್ತಾ ಕೂಡ ಹಾಕೋಬೋದು, ಅದು ನಿಮ್ಮ ಇಷ್ಟ. ನಾನಿಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವಿಲ್ಲಿ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡು ತೆಗೆದುಕೊಂಡ್ಬಿಡ್ಬೇಕು. ಈಗ ದ್ರಾಕ್ಷಿದಾಯಿತು. ಈಗ ನೆಕ್ಸ್ಟ್ ನಾವೀಗ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲೇ ಪೂರ್ತಿ ರವೆ ಉಂಡೆ ತುಪ್ಪದಲ್ಲೇ ಮಾಡ್ತಾ ಇರೋದು. ತುಂಬ ರಿಚ್ ಆಗಿದೆ, ತುಂಬ ಟೇಸ್ಟಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮನ್ನು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಈ ರೆಸಿಪಿ ವಿಡಿಯೋನ. ನೋಡಿರಿ, ಆಲ್ರೆಡಿ ಗೋಡಂಬಿನೂ ಕೂಡ ಕೆಂಪು ಬಣ್ಣದಲ್ಲಿ ಹುರ್ಕೊಂಡು ತಗೊಂಡಿದ್ದೀನಿ. ಈಗ ಈ ಬಾಣಲಿಗೆ ತುಪ್ಪ, ಇನ್ನೂ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕ್ಕೊಂಡು ಹುರಿಬೇಕು. ರವೆನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹುರಿಬೇಕು. ನಾನಿಲ್ಲಿ 2 ಭಾಗದಷ್ಟು ಮಾಡಿ ರವೆನ ಹುರ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ನಾನಿಲ್ಲಿ ಕಂಪ್ಲೀಟಾಗಿ ತುಪ್ಪದಲ್ಲೇ ನಾನು ಹುರ್ಕೊಳ್ತಾ ಇರೋದು. ಅದು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ ರವೆ ಉಂಡೆ. ತುಪ್ಪ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಮೇನ್ ಇದು ಮೀಡಿಯಮ್ ಆರ್ ಲೋ ಫ್ಲೇಮ್ ಇಟ್ಕೊಂಡು ಮಾಡಿದರೆ ಇನ್ನೂ ಚೆನ್ನಾಗಿ. ಯಾಕಂದರೆ ತಳ ಇದಾಗ್ಬಿಡುತ್ತೆ. ಆದಷ್ಟು ದಪ್ಪ ಪಾತ್ರೆಗಳನ್ನ ತೊಗೊಳ್ಳಿ ರವೆ ಹುರಿಲಿಕ್ಕೆ. ದಪ್ಪ ತೆಳ್ಳದು ಹಾಕಿಬಿಟ್ರೆ ಎಲ್ಲ ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ದಪ್ಪ ಪಾತ್ರೆ ತೊಗೊಂಡು ಹುರಿಬೇಕು. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದಂಗೆ 1 ನಿಮಿಷನೂ 1 ಸೆಕೆಂಡು ಕೂಡ ಕೈ ಬಿಡ್ದಂಗೆ ನೀವು ಉರಿತಾನೆ ತಿರುಗಿಸ್ತಾನೇ ಇರಬೇಕು. ಈ ರೆಸಿಪಿ ಮಾಡಿದ್ದು ಯಾರಪ್ಪ ಅಂತಂದರೆ, ಈ ರೆಸಿಪಿ ಮಾಡಿದ್ದು ನಮ್ಮ ದೊಡ್ಡಮ್ಮ. ಈಗ ಅದಕ್ಕೋಸ್ಕರನೇ ರವೆ ಉಂಡೆ ರೆಸಿಪಿ ಮಾಡಿ ತೋರಿಸಿ ನಮ್ಮ ಯೂಟ್ಯೂಬ್ ಚಾನಲಿಗೆ ಅಂತಂದು ಹೇಳ್ಬಿಟ್ಟೆ ನಾನು ಕರೆಸಿದ್ದೆ. ಅವರು ಕೂಡ ಬಂದು ಹೇಳಿ ಮಾಡಿ ತೋರಿಸಿದ್ರು. ಇಲ್ಲಿ ನೋಡಿ, ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪದಲ್ಲಿ ಈ ರವೆ ಅನ್ನೋದು ತುಂಬ ಚೆನ್ನಾಗಿ ಉರಿಬೇಕು. ರವೆ ಎಲ್ಲ ತುಪ್ಪದಲ್ಲೇ ಉರಿತಿರ್ಬೇಕಾದ್ರೆ ಆ ಕಾವಿಗೆ ಅಳ್ಕೊಳ್ತಾ ಇರಬೇಕು. ತುಂಬ ಸಾಫ್ಟ್ ಆಗಬೇಕು ರವೆ. ಆ ರೀತಿಯಾಗಿ ಸುಮಾರು 1 ಸತಿ ರವೆ ಹಾಕಿದ್ದೆ ನಾನು. 10 to 15 ಮಿನಿಟ್ಸು ಹುರ್ಕೊಂಡಿದ್ದೀವಿ. ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರೋಣ. ಈಗ ನೋಡಿ, ಈ ರವೆನ ಫಸ್ಟ್ ಟ್ರಿಪ್ ಹಾಕಿದ ರವೆನ 15 ಮಿನಿಟ್ಸ್ ನಾವು ಚೆನ್ನಾಗಿ ಹುರ್ಕೊಂಡಿದ್ದೀವಿ. ರವೆ ಎಲ್ಲ ತುಂಬ ಸ್ಮೂತಾಗಿದೆ. ಈ ರೀತಿಯಾಗಿ ಆಗಬೇಕು ನೋಡಿರಿ. ಈಗ ಇದನ್ನು ತಕ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ಇನ್ನೊಂದು ಟ್ರಿಪ್ಗೆ ನಾವು ರವೆನ ಹಾಕ್ತೀವಿ. ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು. ಇಲ್ಲಾಂದರೆ ಭಾಳ ಹಾಕಾಕ್ಬಿಟ್ರೆ ಹುರಿಲಿಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿರಿ, ಇನ್ನು ಮಿಕ್ಕಿದ ರವೆ ಎಲ್ಲ ಹಾಕಿ ಅದ್ರ ಜೊತೆಗೆ ತುಪ್ಪ ಕೂಡ ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ರವೆನ ಚೆನ್ನಾಗಿ ಹುರ್ಕೊಳ್ಳೋಣ. ರವೆ ಉಂಡೆಯಲ್ಲಿ ಈ ರವೆ ಹುರಿಯೋದ್ರಲ್ಲೇ ಇರೋದು. ರವೆ ಉಂಡೆ ತುಂಬ ಚೆನ್ನಾಗಾಗಲಿಕ್ಕೆ ಇರ್ತಕ್ಕಂಥ ಇದು. ಇಲ್ಲ, ಪಕ್ಕದಲ್ಲಿ ಆಲ್ರೆಡಿ ನಾನು ಹಾಲನ್ನ ಕಾಸಿಟ್ಕೊಂಡಿದ್ದೀನಿ. ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ, ಆನಂತರ ಸಿಗ್ತೀನಿ ನಾನು. ಈಗ ನೋಡಿ, ರವೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫುಲ್ 1 kg ರವೆಯಲ್ಲಿ ಈಗ ಒಂದು ಸ್ವಲ್ಪ ಭಾಗ ಮಾತ್ರ ಇಲ್ಲಿ
ತೆಗೆದು ಹಾಕ್ಕೊಳ್ತೀನಿ ನೋಡಿ. ಇಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ, ಸಕ್ಕರೆ ಪೌಡರ್ ಮಾಡ್ಕೊಂಡಿದ್ದೀನಿ, ರವೆ ಹುರಿದಿರೋ ರವೆ ರೆಡಿ ಇದೆ. ಇಲ್ಲಿ ಒಂದು ಬೇಸನ್ ತೊಗೊಂಡಿದ್ದೀನಿ. ಈಗ ಈ ಬೇಸನಿಗೆ ಸ್ವಲ್ಪ ಸ್ವಲ್ಪನೇ ನಾವು ರವೆ ಮತ್ತು ಸಕ್ಕರೆ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಈಗ ಉಂಡೆ ಕಟ್ಕೊಳ್ಳೋಣ. ಒಂದು ಲೋಟ ಹಾಲು ಕೂಡ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಈಗ ನೋಡಿರಿ, ಒಂದು ಸ್ವಲ್ಪ ಅಷ್ಟು ರವೆ ತೊಗೊಂಡು ಅದಕ್ಕೆ ಸ್ವಲ್ಪ ಬೇಕಾದಷ್ಟು ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ರವೆಗೆ ಬೇಕಾದಷ್ಟು ಪ್ರಮಾಣದಲ್ಲಿ ನಾವು ಸಕ್ಕರೆನ ಹಾಕ್ಕೊಳ್ಳೋಣ. ಈಗ ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೀಗ ಬೇಕಾದಷ್ಟು ಪ್ರಮಾಣದಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀವಿ. ನೋಡಿರಿ, ನಾನು ಹಾಕ್ತಾಯಿದ್ದೆ, ಈಗ ನಮ್ಮ ದೊಡ್ಡಮ್ಮನೇ ಹಾಕ್ತಾಯಿದ್ದಾರೆ. ನೀವು ಬೇಕಾದರೆ ಒಂದೊಂದು ಉಂಡೆಗೂ ಕೂಡ ಒಂದೊಂದು ಗೋಡಂಬಿ ಅಥವಾ ದ್ರಾಕ್ಷಿ ಹಾಕ್ಕೋಬೋದು, ಆ ರೀತಿ ಸಪ್ರೇಟಾಗಿ ತೆಗೆದು. ಇಲ್ಲಾಂದರೆ ಈ ರೀತಿಯಾಗಿ ಒಂದೇ ಸತಿ ಮಿಕ್ಸ್ ಮಾಡ್ಕೋಬೋದು. ಈಗ ನಾವು ನೋಡಿ ಸಕ್ಕರೆ ಪೌಡರ್ನ ಎಲ್ಲ ರವೆ ಒಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಹಾಕ್ಲಿಕ್ಕಿಂತ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ನಾವು ಹಾಲು ಹಾಕ್ಕೋಬೇಕು. ನೋಡಿ, ಇದು 1 ಲೋಟದಷ್ಟು ಹಾಲು ತೊಗೊಂಡಿದೆ. ಈಗ ಸ್ವಲ್ಪನೇ ಹಾಲು ಹಾಕ್ಕೊಂಡು, ರವೆ ಕೂಡ ಸ್ವಲ್ಪ ಬಿಸಿ ಇರಬೇಕು, ಹಾಲು ಹಾಕ್ಕೊಂಡು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟೋದಕ್ಕೆ ನಾವು ತೊಗೊಂಬರಬೇಕು. ರವೆನ ಉಂಡೆ ಕಟ್ಟಲಿಕ್ಕೆ ಬರಬೇಕು, ಅದಕ್ಕೆ ನಾವೀಗ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಈಗ ತೋರಿಸ್ತಾ ಇದ್ದಾರೆ ನೋಡಿರಿ, ಈಗ ಬರ್ತಾಯಿಲ್ಲ. ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಕಲಸೋಣ. ಬಿಸಿ ಇದ್ದಂಗೆ ನಾವು ರವೆ ಬಿಸಿ ಇದ್ದಂಗೆ ಕಲಿಸ್ಕೋಬೇಕು, ಆಗ ಉಂಡೆ ಚೆನ್ನಾಗಿ ಕಟ್ಲಿಕ್ಕೆ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಣೇಶ ಗೌರಿ ಹಬ್ಬಕ್ಕೆ ಈ ರೀತಿಯಾಗಿ ನೀವು ರವೆ ಉಂಡೆ ಮಾಡಿಕೊಂಡು ಹೇಗಿದೆ ಅಂತಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ, ಉಂಡೆ ಕಟ್ತಾಯಿದ್ದೀವಿ, ಉಂಡೆ ಬರ್ತಾಯಿದೆ ಈಗ ಕಟ್ಟಲಿಕ್ಕೆ. ನಾನು, ನಮ್ಮ ದೊಡ್ಡಮ್ಮ, ನಮ್ಮ ಮೀನಾ ಎಲ್ಲರೂ ಸೇರ್ಕೊಂಡು ಈಗ ಕಟ್ತಾಯಿದ್ದೀವಿ. ನೋಡಿ, ಉಂಡೆ ಎಲ್ಲ ಎಷ್ಟು ನೀಟಾಗಿ ಸಾಫ್ಟಾಗಿ ಕಟ್ಲಿಕ್ಕೆ ಬರ್ತಾಯಿದೆ. ಈ ರೀತಿ ಅದಕ್ಕೆ ನಾವು ರವೆ, ಸಕ್ಕರೆ ಮತ್ತು ಹಾಲನ್ನ ಬೆರೆಸ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾನು ಉಂಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ತುಂಬ ಈಸಿ ಮೆಥಡಾಗಿ ನಾವು ಇವತ್ತು ಹೇಳ್ಕೊಡ್ತಾ ಇದ್ದೀವಿ. ಈಗ ನೋಡಿ ಫ್ರೆಂಡ್ಸ್, ರವೆ ಉಂಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು, ಸಕ್ಕರೆ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಪೂರ್ತಿ ನಾವು ತುಪ್ಪದಲ್ಲೇ ರವೆನ ಫ್ರೈ ಮಾಡಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ, ಈಗ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸ್ಮೂತ್, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ನಿಮ್ಮ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ. ಆರಾಮ್ಸೆ ನೀವು ಒಂದು ಮಂತ್ ತನಕ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿದೆ. ನೋಡಿ, ಬಾಯಲ್ಲಿ ಇಡ್ತಿದ್ರೆ ಆ ತುಪ್ಪದ ಘಮ, ಏಲಕ್ಕಿದ ಘಮ, ತುಪ್ಪದ ಫ್ಲೇವರು ಸೂಪರಾಗಿ ಬರ್ತಾಯಿದೆ. ನೀವು ಕೂಡ ನಿಮ್ಮ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಇವತ್ತಿನ ಈ ರೆಸಿಪಿಯೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಬಾಯ್.